1,000 ರೂಪಾಯಿ ನಾನೇ ಗೆಲ್ಲದು. ಏನು ಮಾಡಕ್ಕಾಗಲ್ಲ. ಒಪ್ಕೊಂಡ್ಲು. ಓಕೆ ನೋಡ್ಬಾರ್ದಾ? ಸೇಫ್. 500 ರೂಪಾಯಿ. ಮಜಾ ಇರುತ್ತೆ. ಸಾಕ್ ಬಿಡು. ಆಯ್ತು ಸ್ಟಾರ್ಟ್ ಮಾಡು. ಆಕ್ಷನ್ ಸ್ಟಾರ್ಟ್ ಮಾಡು. ಹಲೋ ಮೈ ಹೀರೋಸ್, ಎಲ್ಲ ಹೇಗಿದ್ದೀರಾ? ಏನಿದು ಏನಿದು ಹೀರೋಸ್ ಎಲ್ಲ? ಅಂದರೆ ಇನ್ಮೇಲೆ ನನ್ನ ವ್ಲಾಗ್ಸ್ ಸ್ಟಾರ್ಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಅಂದರೆ ನನ್ನ ವೀಕ್ಷಕರಿಗೆ ಇದು ನನ್ನ ಇಂಟ್ರಡಕ್ಷನ್. ಅಂದರೆ ನನ್ನ ಇಂಟ್ರಡಕ್ಷನ್ ಅಲ್ಲ, ನಾನು ನಾನು ಈ ಥರ ಮಾಡೋದು. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ ಅಂತಾನೆ ನಾನು ಸ್ಟಾರ್ಟ್ ಮಾಡೋದು. ಅಲ್ಲ, ಇಷ್ಟು ದಿನ ಇರಲಿಲ್ಲ ಅಲ್ವಾ? ಇವಾಗೇನು ಹೊಸ್ದಾಗಿ? ಆ್ಯಕ್ಚುಲಿ ಇದು ತಾವೇ ಐಡಿಯಾ ಕೊಟ್ಟಿದ್ದು. ಅಂದರೆ ಯಾವುದೋ ಜಮಾನದಲ್ಲಿ ಇವಳು ನನಗೆ ಐಡಿಯಾ ಕೊಟ್ಟಿದ್ಲು. ಅದನ್ನ ಇವಾಗ ತಗೋಬತ್ತವನೆ. ಅದು ಇವಾಗ ನಾನು ಬಗ್ಗುಳಿ ಏನಕ್ಕೆ ಹೀರೋಸ್ ಅಂತ ಅಂತೀವಿ ಅವ್ರಿಗೆಲ್ಲ? ಏನಕ್ಕೆ ಹೀರೋಸು? ಆ್ಯಕ್ಚುಲಿ ನಾನು ಇವಾಗ ಹೀರೋ. ಅಂದರೆ ನನ್ನ ಲೈಫಲ್ಲಿ ನಾನು ಹೀರೋ. ಓಕೆ, ನನ್ನ ಲೈಫಲ್ಲಿ ಅದು ಪಿಕ್ಚರಲ್ಲಿ ಹೀರೋ ಅಲ್ಲ, ನನ್ನ ಲೈಫಿಗೆ ನಾನು ಹೀರೋ. ಯಾಕೆಂದರೆ ಹೆಂಡ್ತಿಗೆ ಒಳ್ಳೆ ಗಂಡ, ಮಗಳಿಗೆ ಒಳ್ಳೆ ಅಪ್ಪ ಅಮ್ಮಂಗೆ ಒಳ್ಳೆ ಮಗ, ಅತ್ತೆ ಮಾವಂಗೆ ಒಳ್ಳೆ ಅಳಿಯ. ಸೊ ನನ್ನ ಪ್ರಕಾರ ನಾನು ಎಲ್ಲದರಲ್ಲೂ ಬೆಸ್ಟ್ ಇದ್ದೀನಿ, ಕರೆಕ್ಟಾಗಿದ್ದೀನಿ. ನನ್ನ ಲೈಫಿಗೆ ನಾನು ಯಾರಿಗೂ ಡಿಪೆಂಡ್ ಆಗದೆ ನನ್ನ ಲೈಫ್ನ ನಾನು ತುಂಬ ಚೆನ್ನಾಗಿ ಲೀಡ್ ಮಾಡ್ತಾಯಿದ್ದೀನಿ. ನನ್ನ ಲೈಫಿಗೆ ನಾನು ಹೀರೋ. ಓಕೆನಾ? ಸೊ ನಾನು ಝೀರೋಯಿಂದ ಈಗ ಹೀರೋ ಅಂದರೆ ಈ ಪೊಸಿಷನಿಗೆ ನಾನು ಬಂದಿದ್ದೀನಿ ಅಂದರೆ ನನ್ನ ಫಾಲೋವರ್ಸು. ಅದೇ ಹೇಳ್ದಲ್ಲ ಅವತ್ತು, ಡೈಲಿ ಬಿರಿಯಾನಿ. ಸೊ ಅಲ್ವಾ, ಚಿತ್ರಾನ್ನದಿಂದ ಈಗ ನಾನು ಬಿರಿಯಾನಿ ತಿಂತಿದ್ದೀನಿ. ನನ್ನ ಫಾಲೋವರ್ಸ್ಗಳೇ ಕಾರಣ, ನನ್ನ ಸಪೋರ್ಟರ್ಸು, ನನ್ನ ಸಬ್ಸ್ಕ್ರೈಬರ್ಸೇ ಕಾರಣ. ಸೊ ಅಂದಮೇಲೆ ನಾನು ಹೀರೋ ಅಂದಮೇಲೆ ನಾನು ಹೀರೋ ಅಂದಮೇಲೆ ಅವ್ರುಗಳು ನನಗೆ ಹೀರೋನೇ ಲೆಕ್ಕ. ಅವ್ರಿಗೆ ಎಲ್ಲರೂ ಹೀರೋಸೇ ನನ್ನ ಲೈಫಿಗೆ. ನಾನು ಹಿಂಗೆ ನೋಡಿದ ತಕ್ಷಣ ನನ್ನ ಫಾಲೋವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಹೀರೋಗಳ ಥರನೇ ಕಾಣ್ತಾರೆ. ದರ್ಶನ್ ಸರ್ ಹೇಳ್ತಾರಲ್ಲ, ಸೆಲೆಬ್ರಿಟೀಸ್ ಹೇಗೆ ನನ್ನ ಲೈಫ್ ಅವರು ಹೀರೋಗಳು. ಪ್ರತಿಯೊಬ್ಬರೂ ತಾತ, ಅಜ್ಜಿ, ಅಂಕಲು, ಆಂಟಿ, ಮತ್ತು ಚಿಕ್ಕ ಮಕ್ಕಳಲ್ಲಿ ಹುಡುಗ ಪ್ರತಿಯೊಬ್ಬರೂ ನನ್ನ ಲೈಫಿಗೆ ನೀವುಗಳು ಹೀರೋ. ಸರಿ ಆಯ್ತು ಬಿಡು, ಸ್ಟಾರ್ಟ್ ಮಾಡ್ತೀನಿ ತಾಳು ಫಸ್ಟ್. ಈಗ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ಸೊ ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಿರತ್ತೆ ಇದು ಯಾವ ವಿಡಿಯೋ ಅಂತ. ಕಪಲ್ ಗೇಮ್ಸ್ ನಾವು ಆಡ್ತಾ ಇದ್ದೀವಿ. ಇದು ಎರಡನೇ ಎಪಿಸೋಡ್ ಇದು. ಸೊ ಕಪಲ್ ಗೇಮ್ಸ್ ನಾವು ಆಡ್ತಾ ಇದ್ದೀವಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ, ಕಪಲ್ ಗೇಮ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ, ನಿಮಗೆ ಗೊತ್ತಿರುತ್ತೆ. ಆಲ್ರೆಡಿ ತುಂಬ ನೋಡಿರ್ತೀರ, ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀರ. ನಾನು 3 ಸೆಲೆಕ್ಟ್ ಮಾಡ್ತೀನಿ, ಇವಳು 3 ಸೆಲೆಕ್ಟ್ ಮಾಡ್ತಾಳೆ. ಸೊ ಬಟ್ ನಾವು ಕಪಲ್ ಆದ್ರೂ ಸೆಲೆಕ್ಟ್ ಮಾಡ್ರೆ ಮಜಾ ಇರುತ್ತೆ. ಬಟ್ ಕಪಲ್ ಆದ್ರೂ ನಾನು 500 ರೂಪಾಯಿ ನಾನು ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಯ್ತಾ. ಆದರೆ 1,000 ರೂಪಾಯಿ ನಾನೇ ಗೆಲ್ಲದು. ನೋಡ್ತಾ ಇರು, ನಂದು 500 ರೂಪಾಯಿ ಇದೆ. ಫಸ್ಟ್ ವಿಡಿಯೋ ಹೇಳ್ತೀನಿ ನೋಡೋ. ಇದು 500 ರೂಪಾಯಿ ನನ್ನ ಸೈಡಿಗಿದೆ. ಸೊ ನಾನೇ ವಿನ್ ಆಗೋದು. ನೋಡ್ತಾ ಇರು. ಅದು ನಿಂದು, ನಂದು ವೀಕ್ಷಕರ ಸೈಡ್ ಇದೆ ಅಂದರೆ ಅವರು ನನ್ನ ಕಡೆ. ಹೆಂಗೆ? ಓಕೆ, ಫಸ್ಟು ಸೆಲೆಕ್ಟ್ ಮಾಡ್ತೀನಿ. ಫಸ್ಟ್ ನೀನು ಸೆಲೆಕ್ಟ್ ಮಾಡ್ತೀಯಾ? ಹಾಗಾದ್ರೆ ನಾನು ಕಣ್ಮುಚ್ಚಲಾ? ಓಕೆ ಓಕೆ, ನೋಡಬಾರ್ದಾ? ನಾವು ನಿಯತ್ತಲ್ಲಿ ನಾವೇ ಅದಕ್ಕೆ ನೋಡಬಾರ್ದು ಅಂದಿದ್ದು. ಸೊ ಓಕೆ, ನಾನು ಕಣ್ಮುಚ್ತಾ ಇದ್ದೀನಿ, ನೀನು ಸೆಲೆಕ್ಟ್ ಮಾಡ್ಕೊ. ಓಕೆ, 3 ಸೆಲೆಕ್ಟ್ ಅಲ್ವಾ? ಬಾಯ್ ಬಿಟ್ಟು ಹೇಳು. ಇದು 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 ಅನ್ಬೇಕು ನೀನು. ಇದು 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 ಓಕೆನಾ? ಓಕೆ. ಇದೇನಿದು ಮಂಜು ಆಗ್ತಿದೆ? ನೀನು ಅಮಿಕಲ್ಲಿ ಇಟ್ಕೊಂಡಿದ್ದೆ ಜೊತೆ. ಓಕೆ, ಈಗ ನೀನು ಸೆಲೆಕ್ಟ್. ಇವಾಗ ನೀನು ಕಣ್ಣು ಮುಚ್ಚು. ಇದು 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 ಆಯ್ತು. ಸರಿದಾ? ಫಸ್ಟ್ ಆಗ್ತಿಲ್ಲ? ಓಕೆ, ಫಸ್ಟ್ ಲೇಡೀಸ್ ಫಸ್ಟ್. ಓಕೆ, ಸೇಫ್ ಸೇಫ್. ಸ್ಟಾರ್ಟಿಂಗೇ ಸೋತ್ನ ಬಿಡು. ಇನ್ನ 2 ಇದೆ ಅಲ್ಲ. ಹಾಂ, ಸೇಫ್. 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 ಸೇಫ್.
ಸೇಫು. ಸೇಫು. 500 ರೂಪಾಯಿ ಗೆದ್ರೆ ಏನು ಮಾಡ್ತೀಯಾ? ಜೋಬಲ್ಲಿ ಇಟ್ಕೊಂತೀನಿ. ನೀನು ಇಂಥವ್ರು ಉಡಾಯಿಸಲ್ಲ ನಾನು. ಏಯ್ ಸೇಫು. ಸೇಫು. ಯಾವ್ದು ಹೇಳ ನೀನು? ಸುಮ್ಮನೆ 200 ರೂಪಾಯಿ ಬೇರೆ ಹೋಗ್ತಲ್ಲಪ್ಪ. ಶಾಂಪು ತಗೋಬೋದು, ಅದರಲ್ಲಿ ಖಾಲಿ ಆಗಿತ್ತು. ಸೇಫು. ಸೇಫು. ನಂಗೆ ಗೊತ್ತಿದೆ ತಾನೆ. ಸೇಫು. ಸೇಫು. ನೀನು ನೋಡ್ಕೊಂಡಿಲ್ಲ ತಾನೆ. ಸೇಫ್. ಎರಡು ಆಯ್ತಾ? ಬಿಡು, ನಾನು ಗೆದ್ದಂಗೆ. ನಾ ಕಂಟಿನ್ಯೂಸ್ ಗೆದ್ಬಿಟ್ರೆ ಕೂದುವಾರೆ ಹೇಳೋಕ್ಕಲ್ಲ. ಸೇಫ್. ಬಾಗ ಇವಾಗಲೇ ಸೋಲ್ತೀನಿ ನಾನು. ಹೋಗೋ. ₹500. ಇದೊಂದು ಶಾಂಪುಗಾಗತ್ತೆ, ಇದು ಕಂಡೀಷ್ನರ್ಗಾಗತ್ತೆ. ಪ್ಲೀಸ್ ಇನ್ನೊಂದ್ಸಲ ಹೋಗಲ್ಲ. ನಿನ್ನೆ ಸೋಲು ಅಂತ ಹೇಳಿದ್ದು. ಓ, ಇನ್ನೂ ₹500 ಇಡ್ಬೇಕು. ಇಡ್ತೀಯಾ? ಇದೆಯಾ ಕಾಸು? ಕಾಸಿದೆ ಹೇಳು. ಇಲ್ಲ, ನಾವು ಅಷ್ಟು ರಿಸ್ಕ್ ತಾಳಲ್ಲ. ಸೇಫು. ನಿಂದು ಯಾವ್ದು ಹೇಳೋದು ನೋಡೋದ? ಯಾವ್ದು ಇದು ನಾನಿದು 1, 2 ಇದಿಗಿತ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಇತ್ತಲ್ಲ, ಅದು 3. ಅಲ್ಲಿ ನೋಡ್ಕ, ನಿಜ ಹೇಳಿರ್ತೀನಿ. ಫಸ್ಟ್ ಗೇಮಲ್ಲಿ, ಸೆಕೆಂಡ್ ಗೇಮಲ್ಲಿ ಸಾಮ್ರಾಟ್ ಶೆಟ್ಟಿ ಅವ್ರು ಸೋತಿದ್ದಾರೆ. ₹500 ಹೋಯ್ತು. ₹100 ಬಂತು. ನಂದು ಕಾಸು, ನಂದು 2 ನಂದು. ಏನು ಮಾಡೋಕ್ಕಾಗಲ್ಲ, ಪರವಾಗಿಲ್ಲ. ಹೆಂಡತಿಗೋಸ್ಕರ ಗಂಡ ನಾನು ಸೋತಿರೋ ಫಸ್ಟೇ ಹೇಳ್ದೆ ಏನಂತ. ಏನ್ ಸೋತಿಲ್ಲ ಅಲ್ಲಿ. ಕಾಸು ನನ್ನ ಕಡೆ ಇದೆ, ಸೊ ನನಗೆ ಬರುತ್ತೆ. ನಾನು ಹೇಳ್ತೀನಿ, ನಂಬಿಲ್ಲ. ನೋಡ್ದ, ₹500 ಹೋಯ್ತು. ಬಿಡು, ನಾನು ಹೆಂಡತಿ ಮುಂದೆ ತಾನೇ ಸೋತಿರೋದು. ಸರಿ ಬಿಡು. ಕ್ಯಾಮ್ರಾ ಆಫ್ ಆದ್ಮೇಲೆ ದುಡ್ಡು ಇಸ್ಕೊಬಾರ್ದು. ಈಗ ನಾವು ಅದೇ ಕಾಮನ್ ಆಗಿ ಹೇಳ್ದಂಗೆ ಒಂದು ಸ್ವಲ್ಪ ಹೊತ್ತು ಆಟ, ಸ್ವಲ್ಪ ಹೊತ್ತು ಮಾತುಕತೆಗಳು. ಓಕೆ ಬೇಬಿ, ಕಾಮನ್ ಆಗಿ ಇವಾಗ ಒಂದಿಷ್ಟು ಜನ ಕೇಳಿರ್ತಾರೆ ಕ್ವಶನ್ಸ್ಗಳಲ್ಲಿ. ಒಂದಿಷ್ಟು ಕ್ವಶನ್ಸ್ಗಳು ಕೇಳಿದೆ, ಬಟ್ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಪಿಸೋಡಿಗೆ ಅದನ್ನು ಇನ್ಕ್ಲೂಡ್ ಮಾಡಿರಲಿಲ್ಲ. ಸಾರಿ. ಏನು ಅಂತಂದರೆ, ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹುರ್ಕೊಳ್ತಾರೆ ಪೂರ್ತಿ ಕೇಳೆ. ನಿಮ್ಮಿಬ್ಬರಲ್ಲಿ ಯಾರು ಜಾಸ್ತಿ ಹುರ್ಕೊಳ್ತಾರೆ, ಯಾವುದ್ರ ವಿಚಾರಕ್ಕೆ ಹುರ್ಕೊಳ್ತಾರೆ, ಏನಕ್ಕೋಸ್ಕರ ಹುರ್ಕೊಳ್ತಾರೆ, ಅದು ಹೇಳು. ಅವನೇ ಹುರ್ಕೊಳ್ಳೋದು ಜಾಸ್ತಿ. ಈಗ ಯಾವಾಗಲೂ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ, ಚಿಕ್ಕಪಟ್ಟ ವಿಷಯಕ್ಕೆ ಹುರ್ಕೊಳ್ಳೋದು. ಪಾಪ ಇವಳು ಹುರ್ಕೊಳ್ಳೋದೆಲ್ಲ ಏನು ಗೊತ್ತಾ, ಇವಳೊಂದು ಗೇಮಲ್ಲಿ ಸೋತರೆ ಇವಳ ಮುಖ ಹೆಂಗಾಗಿತ್ತ, ಸೀದೋಗಿರುತ್ತೆ. ಸೀದೋಗಿ ನಿಮಗೆ ಚಾನ್ಸ್ ಮಿಸ್ ಆಯ್ತು. ಯಾಕಂದ್ರೆ ನಾನು ಸೋತಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ. ಅದೇ ನಾವು ಮನೇಲಿ ಕಾರ್ಡ್ಸಲ್ಲಿ ಆಟ ಆಡ್ತಿರ್ತೀವಿ. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ ಆಟ ಆಡ್ತಿರ್ತೀವಿ. ಒಂದು ಸಲ ಸೋಲ್ತಾಳೆ, ಓಕೆ. 2ನೇ ಸಲನೂ ಸೋತಿರ್ತಾಳೆ. ಈ ಕಾರ್ಡ್ ಸೆಟ್ ಆಟ ಆಡ್ತೀವಿ. 3 ಸಲ ಸೋತಾಗಿ ಫ್ರಸ್ಟ್ರೇಷನ್ ಆಗತ್ತಲ್ಲ. ಸೋತಾಗ ಹೆಂಗೆ ಗೊತ್ತಾ ಅಂತ ಎಲ್ಲ ಕಾರ್ಡ್ಸ್ ಎಲ್ಲ ಹಿಂಗೆ ಚೆಲ್ಲಾಡಿ ಮುಖ ಸೀದೋಗಿರುತ್ತೆ. ಫಸ್ಟ್ ಆಫ್ ಆಲ್ ಹುರ್ಕೊಳ್ಳೋದಲ್ಲ. ಅದು ಯಾವ ಆಟನ ಗೆಲ್ಲಲ್ಲ ಅಂದ್ರೆ ಬೇಜಾರು. ಹುರ್ಕೊಳ್ಳೋದಲ್ಲ ಅಂತಾರ, ಅದು ಬೇಜಾರು ತೋರ್ಸೋದು. ಬೇಜಾರು ಅದು ಹುರ್ಕೊಳ್ಳೋದಲ್ಲ. ಹುರ್ಕೊಳ್ಳೋದು ಅಂದ್ರೆ ನೀನು ಹೇಳು. ನಾನೆಲ್ಲ ಹುರ್ಕೊಳ್ಳೋದಲ್ಲ, ಅದು ಸುಮ್ಮನೆ ಬೇಜಾರು. ಅವಳಿಂದ ಆಡ್ತಾ ಇದೀನಿ, ಒಂದು ಆಟನೂ ಗೆದ್ದಿಲ್ಲ. ಸೆಟ್ ಆಟ ಆಡ್ತಿರ್ತೀವಿ, ಒಂದು ಆಟನೂ ಗೆದ್ದಿಲ್ಲ ಅಂತ ಬೇಜಾರಾಗೋದು. ಆವಾಗ ನಾನು ಆಡೋದು ನೋಡಿ ನಿಮಗೆ ಹುಚ್ಚುಡಿಯುತ್ತೆ. ತಲೆ ಕೇರ್ಕೊಂಡು ಹಿಂಗೆ ಓಡ್ತಾ ಇರ್ತಾಳೆ. ನಾನು ನಂದು ಅಂತ ಹಿಂಗೆ ಎಸಿತೀನಲ್ಲ, ಅದನ್ನ ನೋಡಿ ಇವ್ರಿಗೆ ಹುಚ್ಚುಡಿಯುತ್ತೆ. ಬಟ್ ಹುರ್ಕೊಳ್ಳೋದಂತ ಅಂದರೆ ಅದು ಗೇಮ್ಸಲ್ಲಿ ಬಿಟ್ಟರೆ, ಗೇಮ್ಸಲ್ಲಿ ಸ್ವಲ್ಪ ನಾನೇ ಹುರ್ಕೊಳ್ಳೋದು. ಏನಕ್ಕಂತಂದರೆ ಗೆಲ್ಲಲ್ಲ ಅಂತ ಅಂದಾಗ ಬೇಜಾರಾಗುತ್ತಲ್ಲ, ಸೊ ಸ್ವಲ್ಪ ಹುರ್ಕೊಂತೀನಿ. ಕಾಸೆಲ್ಲ ಹೋಗುತ್ತೆ, ದುಡ್ಡೆಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ಲು. ಅದು ಬಿಟ್ಟರೆ ರಿಯಲ್ ಆಗಿ ಹುರ್ಕೊಳ್ಳೋದು, ಅಂದರೆ ಲೈಫ್ ಲೀಡ್ ಮಾಡ್ಬೇಕು ಹುರ್ಕೊಳ್ಳೋದು ನೀವೇ. ಏನಕ್ಕೆ ಅದು ಸುಮ್ಮನೆ ರೀಸನ್ ಕೊಡಿ. ಯಾವುದೊಂದು ರೀಸನ್ ಅಂದರೆ ಏನಾರು ಒಂದು ಹೇಳಿರ್ತಾನೆ, ಹೇಳು. ಏನಾರು ಒಂದು ಮಾಡು ಅಂದಿರ್ತಾನೆ, ಅದು ಮಾಡಿರಲ್ಲ, ಅದು ಹುರ್ಕೋತಾನೆ. ಹಂಗೆ ಯಾವುದೊಂದು ಮಾಡಬೇಡ ಅಂದಿರ್ತೀನಿ, ಅದನ್ನು ಮಾಡಿರ್ತಾಳೆ. ಅವಾಗಲೂ ಹುರ್ಕೊಂಡಿರ್ತೀನಿ. ಏನು ಇವ್ನು ಹೇಳ್ತಾನೆ, ಇದೊಂದು ಗೆರೆಯಲ್ಲಿ ಹಿಂಗೆ ಹೋಗಂದಿರ್ತಾನೆ. ನಾನು ಈ ಗೆರೆಯಲ್ಲಿ ಹೋಗ್ತಾ ಒಂದು ಚೂರು ಈ ಕಡೆ ಹೋಗಿ ಈ ಕಡೆ ಬಂದಿರ್ತಾರೆ, ಅಷ್ಟಕ್ಕೆ ಹುರ್ಕೋತಾರೆ. ಇವಳು ಗೆರೆಯಿಂದ ಈ ಕಡೆ ಹಿಂಗೆ ಹೋಗ್ತಾ ಇರ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಗೊಂಬೆ ಇವನು ವಾಕ್ ಮಾಡ್ತಿರ್ತೀವಿ.
ಆಯಿತಾ. ಸಂಜೆ ಬೆಳಿಗ್ಗೆ ಮತ್ತು ಸಂಜೆ ವಾಕ್ ಮಾಡ್ತಿರ್ತೀವಲ್ಲ, ಮಧ್ಯದಲ್ಲಿ ರೋಡಲ್ಲಿ ವಾಕ್ ಮಾಡ್ತಿರ್ತೀವಿ. ಸೈಡಲ್ಲಿ ಆ ಸೈಡ್ ಈ ಸೈಡ್ ಪಾರ್ಥಿವ ಗಿಡ ಇರುತ್ತೆ. ಹೋಗ್ತಾ ಒಂಚೂರು ಪಾರ್ಥಿವ ಗಿಡ ಟಚ್ ಆಗಂಗಿಲ್ಲ, ಕರೆಕ್ಟಾಗಿ ನಡೆಯಕ್ಕೆ ಬರಲ್ವ ಅಂತ ಹುರ್ಕೊಂತಾನೆ. ಓಕೆ, ಇವಾಗ ಹೇಳಿದ್ಲಲ್ಲ ಅದು ನಿಜನೇ. ಆದರೆ ನಾನು ಒಂದ್ಸಲ ಹೇಳಿರ್ತೀನಿ, ಅಲ್ಲಿ ಪಾರ್ಥಿನಿಯಂ ಗಿಡ ಇದೆ, ಕಾಲಿಗೆಲ್ಲ ತಾಗಿಸ್ಕೋಬೇಡ, ಕಡಿಯೋಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿರ್ತೀನಿ. ಒಂದು ಸಲ ಓಕೆ, ಎರಡನೇ ಸಲನೂ ಹೇಳಿರ್ತೀನಿ, ಮೂರನೇ ಸಲನೂ ಅದನ್ನೇ ಮಾಡಿದ್ರೆ ಉರ್ಕಾಡದೆ ಅದ್ರ ಮೇಲೆ ಹತ್ಕೊಂಡು ಹೋಗು, ಅದ್ರ ಮೇಲೆ ಉರುಳಾಡು ಅಂತ ಯಾರು ಹೇಳಲ್ಲ. ತಪ್ಪು ನಿಂದೆ. ಏನಿಗೆ ಹೇಳೋ, ಏನಕ್ಕೆ ವಾಕ್ ಮಾಡ್ಬೇಕಾದ್ರೆ ಇವ್ನು ಮಾತಾಡಿಸ್ತಿರ್ತಾನೆ. ಸೊ ಕಾನ್ಸಂಟ್ರೇಟ್ ಅಲ್ಲ, ನೀನು ಮಾತಾಡೋದ್ರಲ್ಲಿ ಇರುತ್ತಲ್ಲ. ಸೊ ಹಂಗಾಗುತ್ತೆ ಅಷ್ಟೇ. ಇಲ್ಲ ಒಬ್ಬಳೆ ಆಗ್ತಿದ್ರೆ ಸ್ಟ್ರೈಟಿಂಗ್ ನಡ್ಕೊಂಡು ಹೋಗ್ತೀನಿ, ಸ್ಟ್ರೈಟಿಂಗ್ ನಡ್ಕೊ ಬರ್ತೀನಿ. ಆಯ್ತಾ, ನಡಿ ಅಲ್ಲಿ. ಹೆಂಗಿತ್ತು ಗೇಮ್? ಸೋತೆ ಅಲ್ವಾ? ಅದು ಮೇಯ್ನು, ಸೋತಾಯ್ತಲ್ವಾ? ನೋಡಿ ಕಾಸು ಬಂದಾಯ್ತಲ್ವಾ, ಇದ್ರ ಮೇಲೆ ಮಾತಿಲ್ಲ. ಓಕೆನಾ? ಇಲ್ಲಿ ಉರ್ಕೊಳ್ಳೋದು ಫುಲ್ ಜೋಶಲ್ಲಿ ಬಂದ, 1,000 ರೂಪಾಯಿ ಗೆಲ್ತೀನಿ ಅಂತ ಜೋಶಲ್ಲಿ ಬಂದ. ಇವ್ರ ಮನೇಲಿ ಇವ್ರ ಅಕ್ಕ ಇದ್ದಾಳೆ, ಅವಳು ಉರ್ಕೊಂತಾಳೆ ಜಾಸ್ತಿ. ಹೌದು, ನಮ್ಮಲ್ಲೆಲ್ಲ ಉರ್ಕೊಂತಾರೆ, ಇವ್ರ ಮನೇಲಿ ಎಲ್ಲ ಫುಲ್ಲು ಕೂಲ ತಣ್ಣೀರು ಹಾಕೊಂಡು ಹಿಂಗೆ ಓಡಾಡ್ತಾ ಇರ್ತಾರೆ. ನೋಡಿ ಕಡೆ ಏಯ್ ಕುತ್ಕಾಯಿ ಕೊಡೋದು ದುಡ್ಡು ಏನೇ ಕೊಡ್ತಾರೆ? ಸುಮ್ಮನೆ ಅದು ಗಂಡ ಹೆಂಡತಿ ಮಧ್ಯೆ ಅದೆಲ್ಲ ಇರಬಾರ್ದು. ಅದಕ್ಕೆ ಗಂಡನ ಹತ್ರ ಇದ್ರೆ ಹೆಂಡತಿ ಹತ್ರ ಇರೋ ದುಡ್ಡು ನನ್ನ ಹತ್ರ ಇರುತ್ತೆ. ಸೊ ಕಿತ್ಕೊಳ್ಳಲ್ಲ. ಅಕಸ್ಮಾತ್ ಏನೇ ಕಿತ್ಕೊಂಡ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಿಮಗೆ ಕಿತ್ಕೊಂಡ ಅಂತ, ಇಲ್ಲ ಅಂದರೆ ಹೇಳಲ್ಲ. ಕಿತ್ಕೊಳ್ಳಲ್ಲ ಅವನು, ಇದರೆಲ್ಲ ಹೇಳೋದೇ ಕಿತ್ಕೊಳ್ಳಲ್ಲ ಅವನು. ಹೀರೋಸ್ ನೀವೆಲ್ಲ ನೋಡ್ಕೊಳ್ಳಿ ಅವನ್ನ. ಸರಿ, ಇಷ್ಟ. ಇನ್ನೇನಿದೆ? ಸಾಕು ಬಿಡು, ಆಯ್ತು ಬಿಡು, ಆಯ್ತು. ನಮ್ಮ ಗೊಂಬೆದ್ದು ಸಿಂಹಾಸನ ಇದು. ಹೆಂಗೆ? ಸಾಕು ಬಿಡ, ನೋಡಿ. ಮತ್ತೆ ನೆಕ್ಸ್ಟ್ ಯಾವ್ದಾರು ಒಳ್ಳೆ ಗೇಮ್, ಇನ್ಯಾವ ಗೇಮ್ ಇರುತ್ತೆ ಸಜೆಸ್ಟ್ ಮಾಡಿ. ಹೌದು, ಕಮೆಂಟ್ ಅಲ್ಲಿ ಹಾಕಿ ಯಾವ್ದಾರು ಗೇಮ್. ಹಾಗೆ ನನ್ನ ಇಂಟ್ರೋ ಹೇಗೆ ಅನ್ನಿಸ್ತು ಅನ್ನೋತನವೇ ಕಮೆಂಟ್ ಮಾಡಿ. ಹೌದು, ಹೇಗಿತ್ತು? ಲೈನ್ ಎಲ್ಲ ಬರ್ಕೊಂಡಿದ್ದ ನಿಮ್ಮನ್ನ ನಾನು ಹೀರೋ ಅಂತ ಇದ್ದೀರಿ. ಏನಕ್ಕಂದ್ರೆ ಅವ್ರು ಇದನ್ನ ಹೀರೋ ಥರ ಇಟ್ಟಿದ್ದಾರೆ, ನೋಡ್ಕೊಂತ ಬೆಳೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ ಇವನು ಡೈಲಿ ಕಷ್ಟಪಟ್ಟು ಬ್ಲಾಗ್ಸ್ ಮಾಡ್ತಾ ಇದ್ದಾನೆ, ಬಟ್ ಅದಕ್ಕಿನ್ನೂ ಅಷ್ಟು ಅನ್ಕೊಂಡಂಗೆ ರೀಚ್ ಸಿಗ್ತಾ ಇಲ್ಲ. ಆಚೆ ಅನ್ಕೊಂಡಂಗಲ್ಲ, ಬಟ್ ರೀಚ್ ಅಷ್ಟು ಸಿಗ್ತಾ ಇಲ್ಲ. ಬಟ್ ನಾನು ಸೇಮ್ ಟು ಸೇಮ್ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಹೆಂಗಿತ್ತು, ಸೊ ಯೂಟ್ಯೂಬಲ್ಲಿ ಹಾಗೆ ಆಗಿದೆ. ಅಂದರೆ ನಂದು ಯೂಟ್ಯೂಬಲ್ಲಿ ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ಓಡುತ್ತೆ, ಅದೇ ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳು, ಅದೇ ವ್ಲಾಗ್ಸ್ಗಳು ಚೆನ್ನಾಗಿ ಓಡ್ತಾನೆ ಇಲ್ಲ. 1000 ವ್ಯೂಸ್ ಬಂದರೂ ಹೆಚ್ಚು ಆ ಥರ ಆಗುತ್ತೆ. ಒಂದೊಂದು ಚೆನ್ನಾಗಿ ಓಡುತ್ತೆ, ಒಂದೊಂದು ಓಡೋದೇ ಇಲ್ಲ. ಬಟ್ ಶಾರ್ಟ್ಸ್ಗಳೆಲ್ಲ ಚೆನ್ನಾಗಿ ಓಡುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹೆಂಗೆ ಚೆನ್ನಾಗಿ ಓಡುತ್ತೆ, ಹಾಗೆ ಶಾರ್ಟ್ಸ್ಗಳು ಚೆನ್ನಾಗಿ ಓಡುತ್ತೆ. ಬಟ್ ದೊಡ್ಡ ವೀಡಿಯೋ ಓಡೋದೇ ಇಲ್ಲ. ಒಂದು ಸಲ ನೀವು ಕೈ ಹಿಡಿದು ಮೇಲೆತ್ತಿ ಅವಾಗಲಿಂದ ಟಕ ಬಟ್ ನಾನಂತೂ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಅಂತೂ ನಾನು ಮಾಡೋ ಸೀನೇ ಇಲ್ಲ. ಯಾಕೆಂದರೆ ಇನ್ಸ್ಟಾಗ್ರಾಮಲ್ಲಿ ನಂದು ಸ್ಟಾರ್ಟಿಂಗ್ ಟೈಮಿಂಗ್ಸಲ್ಲಿ ನಾನು ಯಾವುದೇ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ರು 100 ಜನ 200 ಜನ ನೋಡಿದೆ. ವ್ಯೂಸು 100 ಅಥವಾ 200 ವ್ಯೂಸ್ ಆಗ್ತಿತ್ತು. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾನೆ ಇದೆ. ಎಷ್ಟು ನೀವು ನೋಡೋದು, ನಾನು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ವೀಡಿಯೋಸ್ಗಳು ಮಾಡಿದ್ದೀನಿ, ಅದು ಎಷ್ಟೋ 1000 ವೀಡಿಯೋಸ್ಗಳು ನಾನು ಮಾಡಿದ್ದೀನಿ. ಸೊ ಇವಾಗ ಅದೇ ಹೇಳಿದ್ನಲ್ಲ, ಪೇಷನ್ಸ್ ಈಸ್ ದಿ ಮೇನ್ ಸಕ್ಸಸ್ ಕೀ. ಅಷ್ಟೇ, ಸಕ್ಸಸ್ ಕೀನೇ ಪೇಷನ್ಸ್. ಅದಕ್ಕೇನೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರುತ್ತೆ. ನೀವು ಹೀರೋಸಿಂದ ಸೂಪರ್ ಸ್ಟಾರ್ ಅಂತ ಆಗ್ಬಿಡ್ತಾನೆ. ಆಮೇಲೆ ಎಲ್ಲರೂ ಸೂಪರ್ ಸ್ಟಾರ್ಸ್ ಅಂತ ಕರೀತಾರೆ. ಇಲ್ಲ, ಇವಾಗ ನಾನು ಏನು ಅನ್ಕೊಂಡಿದ್ದೀನಿ ನೋಡು, ಹೀರೋಸ್ ಅವರು ನನ್ನ ಲೈಫಿನ ಹೀರೋಸ್. ಆಯ್ತು ಬಿಡ, ಆಯ್ತು ಅದು ಖುಷಿಯಿಂದ ಹೇಳ್ತಾರೆ ಹೀರೋಸ್ ಅಂತ. ಸರಿ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದೇನು ದುಡ್ಡು ತೋರಿಸಿ ಹೇಳ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಓಟ್ ಕೇಳ್ದಂಗೆ ಒಂದು ಓಟಿಗೆ ಇಷ್ಟು ದುಡ್ಡು ಅಂತ, ಒಂದು ಸಬ್ಸ್ಕ್ರೈಬ್ ಇಷ್ಟು ದುಡ್ಡು ಅಂತ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಹೀರೋಸ್.